ಪ್ರಧಾನಿ ಒಪ್ಕೊಂಡಿರೋ ಪ್ರಾಜೆಕ್ಟ್ನೂ ಒಪ್ಪಲ್ಲ, ಒಬ್ಬರು ಫೈನಾನ್ಸ್ ಮಿನಿಸ್ಟ್ರು ಒಪ್ಪಿರೋ ಪ್ರಾಜೆಕ್ಟ್ನೂ ಒಪ್ಪಲ್ಲ, ಒಬ್ಬರು ರಾಜ್ಯಾಧ್ಯಕ್ಷರು ಒಪ್ಪಿರೋ ಪ್ರಾಜೆಕ್ಟ್ನೂ ಒಪ್ಪಲ್ಲ, ಹಿರಿಯ ಶಾಸಕರು ವಿಶ್ವನಾಥ್ ಒಪ್ಪಿರೋದು ಒಪ್ಪಲ್ಲ, ಸುರೇಶ್ ಗೌಡರು ಒಪ್ಪಿರೋದು ಒಪ್ಪಲ್ಲ. ಸೊ ರಾಜ್ಯಾಧ್ಯಕ್ಷರು ಒಪ್ಕೊಂಡವ್ರ ಪ್ರಾಜೆಕ್ಟು, ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣವ್ರು ಒಪ್ಕೊಂಡವ್ರೆ, ವಿಶ್ವನಾಥ್ ಒಪ್ಕೊಂಡವ್ರೆ, ಸುರೇಶ್ ಗೌಡರು ನೆಕ್ಸ್ಟ್ ಪ್ರಾಜೆಕ್ಟ್ ಇದೇ ಪ್ರಾಜೆಕ್ಟಲ್ಲಿ 7 ಕೆರೆ ಸುರೇಶ್ ಗೌಡರು ಇದಕ್ಕೆ ಹೋಗುತ್ತೆ. ಸೋಮಣ್ಣವರು ಏನು ಇವತ್ತು ಆ ಲೆಟ್ರ್ ಬರೆದಿದೆ, ಆ ಲೆಟ್ರ್ ಕಾಪಿನೂ ತಮಗೆ ಕೊಡ್ತೀನಿ ನಾನು. ಆ ಲೆಟ್ರಲ್ಲಿ ಏನಕ್ಕೆ ಅವ್ರು ವಿನಂತಿ ಮಾಡಬೇಕಿತ್ತು? ಅವ್ರು ದಡ್ರ? ಎಷ್ಟು ವರ್ಷದ ರಾಜಕೀಯ ಅನುಭವ? ಆಮೇಲೆ ಇವತ್ತು ಸೆಂಟ್ರಲ್ ಅವ್ರು ಏನು ಮಿನಿಸ್ಟರ್ ಆಗಿರೋದು, ಜಲ ಅವರು ವಾಟರ್ ರಿಸೋರ್ಸ್ ಮಿನಿಸ್ಟರ್ ಆಗಿರೋದು. ಸಂದರ್ಶನ ಮಾಡಿದಾಗ ಆ ಕ್ವಶನ್ಗಳನ್ನ ಅವ್ರನ್ನ ಕೇಳಿ, ವಿಶ್ವನಾಥ್ ಅವ್ರ ಕ್ಷೇತ್ರಕ್ಕೆ ಮಾತ್ರ ಅದು ಬಿಸ್ಲರಿ ನೀರು, ನೆಲಮಂಗಲ ಕ್ಷೇತ್ರಕ್ಕೆ ಕಕ್ಕಸ್ ನೀರು ಹೆಂಗಾಗುತ್ತೆ ಅಂತ ಕೇಳಿ ತಾವು. ಸೋಮಣ್ಣವ್ರಿಗೆ ಬೇಕಾಗಿರೋಂಥ ನೀರು ಜಗದೀಶ್ ಚೌಧರಿಗೆ ಯಾಕೆ ಬೇಕಾಗಿಲ್ಲ ಅಂತ ಕೇಳಿ, ಈ ಚಿಡ್ಲಿಘಟ್ಟ MLA JDS MLAಗೆ ಬೇಕಾಗಿರೋ ನೀರು ನೆಲಮಂಗಲಕ್ಕೆ ಯಾಕೆ ಬೇಕಾಗಿಲ್ಲ ಅಂತ JDS ಮಾಜಿ MLA ಕೇಳಿ. ಇವರೇ ಹೇಳಿದರು ವೃಷಭಾವತಿಲಿ ನಾನು 56 ಕೆರೆ 8 ಕೆರೆಗೆ ನೀರು ತಂದುಬಿಟ್ಟಿದ್ದೀನಿ ಅಂತ. ಅವತ್ತಿದ್ದಿದ್ದು ಇದು ಇವತ್ತು ಯಾಕೆ ಬೇಕಾಗಿಲ್ಲ ಅಂತ ಕೇಳಿ. ನಾ ಹೇಳೋದಿಷ್ಟೇ, ಅಭಿವೃದ್ಧಿ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದೀವಿ, ಅಭಿವೃದ್ಧಿನ ಸಹಿಸೋಕ್ಕಾಗ್ದೇನೆ ಇನ್ನೇನು ವಿಚಾರ ಸಿಕ್ಕಿರಲಿಲ್ಲ, ಇನ್ಯಾವುದ್ರಲ್ಲೂ ಹೇಳೋಕ್ಕಾಗ್ತಿರಲಿಲ್ಲ. ಇದೊಂದೇ ಏನೋ ಒಂದು ಮಾಡಿದರೆ ಜನಗಳನ್ನ ದಾರಿ ತಪ್ಪಿಸ್ಬೋದು. ರಿಯಲ್ ಆಗಿ ಅಡಿಕೆ ತೋಟ ಮಾಡೋಂಥವ್ನು, ತೆಂಗಿನ ತೋಟ ಮಾಡೋಂಥವ್ನು, ತರಕಾರಿ ಬೆಳೆಯೋ ರೈತನ ಕೇಳಿದ್ರೆ ಅವನ ಕಷ್ಟ ಇವ್ರಿಗೆಲ್ಲ ಗೊತ್ತಾಗುತ್ತೆ. ಆ ರೀತಿ ಕಷ್ಟಗಳು ಗೊತ್ತಾದ ಮೇಲೆ ಅವ್ರು ಬೀದಿಗೆ ಬಂದರೆ ಅದಕ್ಕೊಂದು ಅರ್ಥ ಇರ್ತದೆ.